ಅಕ್ಕ ಮಸ್ತ್ ಆಗ್ತವಕ್ಕ ಇಲ್ಲಿ ಡ್ರೆಸ್ ಪೂರ್ತಿ ಮೆಟೀರಿಯಲ್ಸ್ ಈ ಕಡೆ ಸೈಡ್ ಜುವೆಲ್ಸ್ ಎಕ್ಸ್ಟ್ರಾ ಇರ್ಲಿ ಅಂತೇಳಿ ನಾನು ಯಾವುದಕ್ಕೂ ಒಂದು ನೋಡಲ್ ವೆನಿಟಿ ಬ್ಯಾಗ್ಸ್ ಕೂಡ ತಂದೇನಕ್ಕ ಬಿಡ ಒಂದಕ್ಕೊಂದು ಸೇಲ್ ಆಗ್ತಾವ ಹೌದಿಲ್ಲ ಇಷ್ಟ ಆಗೋರು ಇಷ್ಟಪಟ್ಟು ಒಯ್ತಾರ ಈ ಜುವೆಲ್ಸ್ ಅಷ್ಟಕ್ಕ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುವಂತ ತಂದಿಟ್ಟಿನಿ ನೀನು ಈ ಸಲ ಬಂದು ನೋಡಿದ್ನಲ್ಲ ಅನಿಸ್ತು ಯಾವ ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಕೈತಿ ಅಂತೇಳಿ ನೋಡಿ ಒಂದಿಷ್ಟು ತಂದಿಟ್ಟೇನಿ ಆದ್ರೂ ನನ್ನ ಟೇಸ್ಟ್ ಬೇರೆದವ್ರ ಟೇಸ್ಟ್ ಎಲ್ಲ ಒಂದಾಗಬೇಕಲ್ಲ ನೀರೋಂಗಿರ್ಲಿ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾನು ತೊಗೊಂಬಂದೇನಿ ನೋಡೋಣ ಹಂಗೇನಾರ ಅಕಸ್ಮಾತ್ ಇದಕ್ಕಿಂತ ಬೇರೆ ಯಾವ ಅದಾವನ್ರಿ ಅಂತ ಕೇಳಿದ್ರೆ ನೀ ನಂಗೆ ಫೋನ್ ಮಾಡು ಇನ್ನೊಂದು ಸ್ವಲ್ಪ ತಂದು ಇಡಿಸ್ತೇನೆ ಏನು ಅಕ್ಕ ಆಯ್ತು ನಾ ಹೇಳ್ತೇನೆ ತಗೋ ನಿಂಗೆ ಏನು ಅನ್ನಂಗೆ ನಿಮ್ಮ ಅತ್ತಿ ಏನು ಅನ್ನತ್ತಿದ್ಲಕ್ಕ ನಮ್ಮ ಅತ್ತಿದ ಏನಿದ್ರು ಸಮಾಧಾನ ಇಲ್ಲ ಹೆಂಗಿದ್ರು ಸಮಾಧಾನ ಇಲ್ಲ ಆಕಿದೇನು ಹೆಸ್ತಿ ಕೈ ಬಿಡು ತಲೆ ಕೆಡ್ಸಕ್ಕೆ ಎಂಥ ಕ್ಯಾರೆಕ್ಟರ್ ಅಂದ್ರೆ ಡಿಫ್ರೆಂಟ್ ಆಗಿ ನಮ್ಮ ಕಮಲಾವತಿ ಇದಾಳಲ್ಲ ಕಮಲಾವತಿ ಈಕೆ ಇಬ್ರು ಅಕ್ಕಂಗ್ಯಾರಾಗಿ ಹುಟ್ಬೇಕಿತ್ತು ಇವ್ರೇನೋ ಬೇರೆ ಬೇರೆ ಆಗಿಬಿಟ್ಟಾರ ಇವ್ರು ಖರೆ ನಾನು ಎಂಥ ತಲೆ ಹಿಡಿಸ್ತಾರ ಅಂದ್ರ ಏನಿದ್ರು ಸಮಾಧಾನ ಇಲ್ಲ ಹೆಂಗಿದ್ರು ಸಮಾಧಾನ ಇಲ್ಲ ಯಾವುದಿದ್ರು ಸಮಾಧಾನ ಇಲ್ಲ ಬರೀ ಒಂಥರ ಹೆಂಗಂದ್ರೆ ಇನ್ನೂ ಏನೋ ಇರಬೇಕಿತ್ತು ಇನ್ನೂ ಏನೋ ಬೇಕು ಅಂತ ಹಂಬಲಿಸ್ತಿರ್ತಾರೆ ನೋಡೊಂದು ಅಳತಿ ಯಾರಿಗೇನನ್ಲಿ ಏನು ಕೆಟ್ಟದ್ದು ಬಯಸ್ಲಿ ವಾ ದೇವ್ರೆ ಈಗ ನಾನೇನಂದೆ ಜುವೆಲ್ಸ್ ತಂದೆ ಇಲ್ಲಿಟ್ರೆ ಅರ್ಧ ಡ್ರೆಸ್ ತೊಗೊಳೋರು ಜುವೆಲ್ಸನ್ನು ತೊಗೋತಾರೆ ನನಗೂ ಲಾಭ ನಿಂಗೂ ಲಾಭ ಅಂತೇಳಿ ನಾನು ಹಿಂಗೆ ಅಂತೇಳಿ ಅಂದೆ ಅದಕ್ಕೆ ಏನನ್ಬೇಕು ನಮ್ಮ ಅತ್ತಿ ಅಲ್ಲ ನೀನು ಅವೆಲ್ಲ ಟೇಸ್ನರ್ ಸಾಮಾನು ತೊಗೊಂಡೋಗಿ ಅಲ್ಲಿ ಹಾಕಿಡ್ತಿ ಸುಳ ಅವ್ರಿಗೆ ಲಾಭ ಬೇಡ ಅದ್ರ ಬದಲಿ ಅವ ಎಲ್ಲ ಡ್ರೆಸ್ ಗಿಸ್ ಎಲ್ಲ ತೊಗೊಂಡು ಬಂದು ನಿನ್ನ ಅಂಗಡಿಯಾಗ ಇಡು ನಿನಗೆ ಲಾಭ ಆಕತ್ತಲ್ಲ ಅಲ್ಲಿ ಹಾಕಿಡ್ತಿ ಅಂತ ಓಹೋ ಅಮೋಘವಾದಂಥ ಅದ್ಭುತವಾದಂಥ ಐಡಿಯಾ ನೋಡಿ ಏನು ಮಾಡ್ತಿ ಅಯ್ಯೋ ದೇವ್ರೆ ಏನು ಮಾಡೋದಂದ್ರೆ ಮತ್ತೆ ನಾನು ಅದನ್ನೇ ಮಾಡ್ಬೇಕಂತ ಹೆಂಗಿದೆ ಅದಕ್ಕೆ ಅಂದಬಿಟ್ಟೆ ನಾವು ಅಕ್ಕಂಗ್ಯಾರು ದಾಯದಗಳಲ್ಲ ಒಬ್ರಿಗೊಬ್ರು ನಾವು ಆತರಕೊಂಡು ನಾವು ಒಬ್ರಿಗೊಬ್ರು ಏನೋ ಮಾಡ್ಕೋತೀವಿ ನೀವು ಇದಕ್ಕೆ ತಲೆ ಹಾಕ್ಬೇಡ್ರಿ ಇದಕ್ಕೆ ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಇದು ನಿಮ್ಗೆ ಸಂಬಂಧ ಇಲ್ಲದ ವಿಚಾರ ಅಂತಂದೆ ಸುಮ್ಮನಾದ್ರ ಅವಾಗ ಕಟ್ಟಗಂದಿ ಬಿಡಕ್ಕ ಇವತ್ತು ನಮ್ಮ ಕಮಲಾವತಿನಿ ಏನೋ ರಾಗ ತಕೊಂಡು ನಿಂತಿದ್ಲು ಬೆಳಗ್ಗೆ ಅಯ್ಯೋ ದೇವ್ರೆ ಹೋಗ್ಲಿ ಬಿಡ ಯಾರದಿರಿ ಯಾರ ಕಸ್ಟಮರ್ಸ್ ಬಂದ್ರೆ ಮೇಡಮ್ ಬರ್ರಿ ಇವಿಷ್ಟು ಅಲ್ಲಿ ಹೊರಗೆ ಒಂದಿಷ್ಟು ಇಟ್ಟೇನಿ ಉಂಗುರನೂ ಒಂದಿಷ್ಟು ತರಿಸಿ ಇಡಿಸ್ಬೇಕು ಹೌದು ಬರೀ ನೆಕ್ಲೆಸ್ ಬ್ಯಾಂಗಲ್ಸ್ ಕಿವಿಯನ್ನು ಅಷ್ಟೇ ಆದ್ವು ತಡಿ ಉಂಗುರನೂ ಡಿಫ್ರೆಂಟ್ ಆಗಿರೋ ಯಾವ್ಯಾರ ಒಂದಿಷ್ಟು ನಾಳೆ ತರಿಸಿ ಇಡಿಸ್ತೇನೆ ನೋಡೋಣ ಇದ್ರದ್ದು ಸೇಮ್ ಪೀಸಸ್ ಕೆಲವೊಂದು ನನ್ನ ಅಂಗಡಿಯಾಗ ಅದಾವು ಮಾರಾಕಕ್ಕವು ಇವು ಬಾಡಿಗೆಗೆ ಹಾಕವು ಎಸ್ ಓಕೆ ಮೇಡಮ್ ಇಷ್ಟೆಲ್ಲ ಅದಾವ ನೋಡ್ರಿ ಮೆಟೀರಿಯಲ್ ಅಲ್ಲಿ ಹೊರಗೂ ಅದಾವು ಇನ್ನೂ 3 ಸ್ಟೋರ್ ತುಂಬ ಅದಾವು ಓ ಪೂರ್ಣಿಮಾ ಅನುವಕ್ಕ ಏನಿದು ನೀವು ತಗೊಳಕ್ ಬಂದಿದ್ರನ ಅಯ್ಯೋ ತಾಯಿ ನಾನು ತಗೊಳಕ್ ಬಂದಿಲ್ಲ ಇದು ನಮ್ಮ ತಂಗಿ ಅಂಗಡಿ ಶಾಪ್ ಅವಳು ಹೊಸದಾಗಿ ನೀವು ಓಪನ್ ಮಾಡ್ಯಾಳ ಇದು ನಮ್ಮ ತಂಗಿದು ನಂದು ಐತಿ ಜುವೆಲ್ಸ್ ಇಂದ ನಂದು ಇದಕ್ಕಿಂತ ಇಲ್ಲೇ ಆ ಕಡೆ ವಿದ್ಯಾನಗರ ಕಡೆ ಆಕತಿ ಓ ಹೌದನಕ್ಕ ನಾನು ಒಂದು ಸ್ವಲ್ಪ ಡ್ರೆಸ್ ಬೇಕಾಗಿತ್ತು ಒಂದೆರಡು ಜೊತೆ ಅದಕ್ಕೆ ಬಂದೆ ಹೌದಾ ಎದಕ್ಕೆ ಯಾವ ಥರ ಡ್ರೆಸ್ ಬೇಕಾ ಅಂದರೆ ಅಕ್ಕ ನನ್ನ ಎಂಗೇಜ್ಮೆಂಟಿಗೆ ಒಂದು ಬೇಕು ಆಮೇಲೆ ಮೆಹಂದಿ ಶಾಸ್ತ್ರಕ್ಕೆ ಒಂದು ಬೇಕು ಅಷ್ಟೇ ಅದು ಬಿಟ್ಟರೆ ನಂದೇ ಮದುವೆ ಫಿಕ್ಸ್ ಆಗೈತಕ್ಕ ಅದಕ್ಕೆ ಎಂಗೇಜ್ಮೆಂಟಿಗೆ ಒಂದು ಮೆಹಂದಿ ಶಾಸ್ತ್ರಕ್ಕೆ ಒಂದು ಓ ಅಲ್ಲ ಎಂಗೇಜ್ಮೆಂಟಿಗೆ ಮೆಹಂದಿ ಶಾಸ್ತ್ರಕ್ಕೆ ನಿಂದಕ್ಕೆ ನೀನು ಬಾಡಿಗೆ ತೊಗೊಳಕತ್ತೀಯಾ ಹ್ಞೂ ಅಕ್ಕ ಅಂದರೆ ಏನು ಗೊತ್ತಾ ನನಗೆ ಈ ಒಂದು 20,000 ಕೊಟ್ಟು ಒಂದು ಡ್ರೆಸ್ ಮೆಹಂದಿ ಶಾಸ್ತ್ರಕ್ಕೆ 10,000 ಕೊಟ್ಟು ಒಂದು ಮೆಹಂದಿ ಶಾಸ್ತ್ರಕ್ಕೆ ಅಥವಾ ಈಗ ಇದು ಏನಂತ ಎಂಗೇಜ್ಮೆಂಟಿಗೆ ಇದು ಗಾಗ್ರ ಎಲ್ಲ ಹಾಕೊಂಡಿದ್ದು ಕಮ್ಸೆ ಕಮ್ ಅಂದ್ರೆ ಒಂದು 15,000-10,000 ಹಿಂಗೆಲ್ಲ ಬರ್ತದೆ ಹೌದಾ ಅವನ್ನೇ ನಾವು ಡೈಲಿ ಹಾಕೋತೀವಿ ಅನ್ನಕ್ಕ ಇಲ್ಲ ಈಗ ತೊಗೊಂಡ್ವಿ ಎಂಗೇಜ್ಮೆಂಟ್ ಮುಗಿತಂದ್ರೆ ಇನ್ಯಾವ ಕಾಲಕ್ಕೆ ಏನಾದನ್ನು ಹೊರಗೆ ತೆಗಿಯೋದು ನನಗೆ ಹಂಗೆ ಸುಮ್ಮನೆ ದುಡ್ಡು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲಕ್ಕ ಆಮೇಲೆ ನಾವು ಅಷ್ಟೊಂದು ಅನುಕೂಲವಾಗೂ ಇಲ್ಲ ಬರೋ ಸ್ಯಾಲ್ರಿ ಒಳಗೆ ನಮ್ಮ ಅಣ್ಣನೊಳಗೆ ನಮ್ಮ ಜೀವನ ನಡಿಬೇಕು ಇಷ್ಟು ಮಂದಿದೆ ಅದಕ್ಕೆ ನಮ್ಮ ಇವರು ನಮ್ಮ ಹುಡುಗನ ಕಡೆದವ್ರು ಕೊಡಿಸ್ತೀನಿ ಅಂದ್ರೆ ಅವರು ಏನು ಹೊರಗಲ್ಲ ಅಂದ್ರೆ ನಮ್ಮ ಏನದು ನಮ್ಮ ಮಾವನ ಮಗನ್ನೇ ನಾನು ಮಾಡ್ಕೊಳಕತ್ತಿರೋದ ಅಂದರೆ ಈಗ ನಮ್ಮ ಅಣ್ಣಗೆ ನಮ್ಮ ಮಾವನ ಮಗಳನ್ನ ತೊಗೊಳಕತ್ತೈತಿ ಇದ್ರ ಬದ್ರ ಮಾಡ್ಕೊಳಕತ್ತೀವಿ ಈಗ ಅವ್ರು ಏನಾದ್ರು ನಂಗೆ ಅಷ್ಟು ತುಟ್ಟಿದ ಗಾಗ್ರ ಕೊಡಿಸಿದ್ರೆ ನಾನು ಮತ್ತೆ ಏನಕ್ಕೈತಿ ಅಷ್ಟು ತುಟ್ಟಿದ ನಮ್ಮ ಅಣ್ಣನೂ ಅವ್ರಿಗೆ ಕೊಡಿಸ್ಬೇಕಾಕತಿ ಮತ್ತು ಇವ್ರು ಕೊಡಿಸ್ಲಿ ಅಂತ ಸರಿ ಅನ್ಸಂಗಿಲ್ಲಲ್ಲ ಈಗ ಸ್ವಲ್ಪ ದುಡ್ಡಿಂದ ಅಷ್ಟೊಂದು ಅನುಕೂಲವಾಗಿಲ್ಲಕ್ಕ ಅದ್ರ ಸಂಬಂಧನ ಆಮೇಲೆ ಅವು ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಅಂತೇನೆ ನಾನು 20,000-30,000 ಕೊಟ್ಟು ತೊಗೊಂಡು ಹಾಕ್ಕೊಂಡು ಅದೊಂದು ಫಂಕ್ಷನ್ ಮುಗಿದೋದು ನಾವು ಮಂದಿ ಫಂಕ್ಷನಿಗೆ ಅಷ್ಟು ಗ್ರ್ಯಾಂಡಾಗಂತೂ ಹಾಕೊಂಡು ಹೋಗಂಗಿಲ್ಲ ಹೌದಿಲ್ಲ ಮತ್ತು ನಮ್ಮ ಮನೆಯ ಫಂಕ್ಷನಿಗೆ ನಾವು ಅಷ್ಟು ದೊಡ್ಡ ಅದನ್ನು ತೆಗಿಯಂಗಿಲ್ಲ ಅದಕ್ಕೆ ಬೇಡ ಅಂತೇಳಿ ಈಗ ಒಂದು ಬಾಡಿಗೆ ತೊಗೊಂಡು ಹಾಕ್ಕೊಂಡು ಫಂಕ್ಷನ್ ಮುಗಿದ್ಮೇಲೆ ವಾಪಸ್ ಕೊಡ್ಬೋದಲ್ಲ ಅಂತೇಳಿ ಬಂದೆ ಬಾಡಿಗೆದು ಒಂದು 2,000 1,500 ಒಂದು 2,500 ಸಿಗ್ತಾವು ಅಂತ ಅಂದರು ಇದು ಹೊಸದಾಗಿ ಓಪನ್ ಆಗಿದ್ದು ಗೊತ್ತಿತ್ತಲ್ಲ ಅದಕ್ಕೆ ಬಂದೆ ಆದ್ರೆ ನೀವು ಇಲ್ಲಿ ನಿಮ್ಮದೇ ಅಂಗಡಿ ಅಂತ ನಂಗೆ ಗೊತ್ತಿದ್ದಿಲ್ಲಕ್ಕ ಹೌದಾ ಇದ್ರ ಭದ್ರ ಮಾಡ್ಕೊಳಕತ್ತೀರಾ ಚಲೋ ಬಿಡ ನೀ ಹೇಳೋದು ಒಂದು ಲೆಕ್ಕಕ್ಕೆ ಹೌದಾ ನಮಗೂ ವ್ಯಾಪಾರ ಆಕತಿ ನಿಮಗೂ ಡೆಡ್ ಇನ್ವೆಸ್ಟ್ಮೆಂಟ್ ಆಗಂಗಿಲ್ಲ ಸರಿ ಇದು ಸೀರೆ ಗಿರಿ ಎಲ್ಲ ಆಗೈತೆ ಜವಳಿ
ಸೀರೆ ಇನ್ನೂ ತುಟ್ಟಿ ತೊಗೊಳಕತ್ತೇನಕ್ಕ. ಸೀರೆ ಅಂದರೆ ಅವಾದ್ರ ಫಂಕ್ಷನ್ಸಿಗೆ ಉಡ್ತಿರ್ತೀವಿ, ಬೇರೆಯವ್ರ ಫಂಕ್ಷನ್ಗೆ ಉಟ್ಕೊಂಡು ಹೋಗ್ತೀವಿ. ರೇಷ್ಮೆ ಸೀರೆ ಚಲೋ ತೊಗೊಂಡ್ರೆ ಅದು ನಡಿತೈತಿ. ಡ್ರೆಸ್ ಎಲ್ಲ ಒಂದು ಲೆವೆಲಿಗೆ ಬರೋವರೆಗೂ ಹಾಕೋತೀವಿ, ಆಮೇಲೆ ಹಾಕೊಳ್ಳಲ್ಲ. ಆಮೇಲೆ ಮಂದಿ ಫಂಕ್ಷನ್ಗೆಲ್ಲ ಏನಕ್ಕ. ಅದಕ್ಕೆ ನಾನು ಎಂಗೇಜ್ಮೆಂಟಿಗೆ ಇಲ್ಲಿ ಬಾಡಿಗೆನೇ ತೊಗೊಳ್ಳೋಣ ಅಂತ ಬಂದೇನೆ. ಸಾದಾ ಒಂದೆರಡು ತೊಗೋತೇನೆ, ಒಂದು 2,000 ರೂಪಾಯಿ 2,500 ರೂಪಾಯಿ ಮಟ್ಟ ಒಂದೆರಡು ಸಾದಾ ತೊಗೋತೇನೆ, ಒಂದು 3,000 ರೂಪಾಯಿ ಮಟ್ಟ. ಈಗ ಈ ಸದ್ಯಕ್ಕೆ ಇವೇ ಇರಲಿ. ಈ ಜುವೆಲ್ಸು ಅದಾವ ನೋಡ, ಇಲ್ಲಿರೋವೆಲ್ಲ ನೋಡು. ನಿಂಗೆ ಇವು ಯಾವ ಇಷ್ಟ ಆಗಲಿಲ್ಲಪ್ಪ ಅಂತಂದ್ರೆ ನಾನು ಶಾಪ್ ಅಡ್ರೆಸ್ ಕೊಡ್ತೇನೆ, ಬೇಕಾದ್ರೆ ಅಲ್ಲಿ ಬಂದು ನೋಡು ಯಾವಾರ ತೊಗೊಳೋದಿದ್ರೆ. ಏನು ಈಗ ಅಲ್ಲಿ ಹೊರಗೆ ಅದಾವ ನಿನ್ಗೆ ಮದ್ವೆಗೆ ಇವೆಲ್ಲ ಸಾದಾ ಡ್ರೆಸ್. ಅಲ್ಲೇ ಮದ್ವೆಗೆ ನಿಂಗೆ ಗಾಗ್ರಾ ಆಮೇಲೆ ಈ ಗ್ರ್ಯಾಂಡ್ ಡ್ರೆಸ್, ಗ್ರ್ಯಾಂಡ್ ಸೀರೆ, ಅದ್ರ ಗ್ರ್ಯಾಂಡ್ ವರ್ಕ್ ಜಂಪರ್ ಎಲ್ಲ ಬೇಕಂತಂದ್ರೆ ಆ ಕಡೆ ರೂಮ್ಸ್ನಾಗ ಅದಾವ. ತೋರ್ಸೋದು ಅಶ್ವಿನಿ, ಒಳ್ಳೇದಾತಲ್ಲ ಫ್ರೆಂಡ್ಸ್. ಅಕ್ಕ ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳ್ರಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡ್ರಿ. ಇಡೀ ಕಾಲೇಜ್ಗೆ ಟಾಮ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ ನೀನು. ಥ್ಯಾಂಕ್ಸ್ ಅಕ್ಕ. ಅಕ್ಕ ತೋರಿಸ್ತೀನಿ ಬಾ. ಕಸ್ಟಮರ್ ಬಂದ್ರು. ಸರಿ ಅಶ್ವಿನಿ, ನಾನು ಹೋಗ್ತೀನಿ, ಲೇಟ್ ಆಯ್ತು. ನಾನಿನ್ನು ಮನೆ ಕಡೆ ಹೋಗ್ಬೇಕವ. ನನ್ನ ಮಗಳು ಏನು ಮಾಡಕತ್ತಾಳ ಏನ? ಗೆಜ್ಜಿ ಚಿಂತೆ ಮಾಡಬೇಡ, ಡಾಕ್ಟರ್ ಹೇಳಾರಲ್ಲ ಏನು 2 ಗಂಟೆ ಸುಮಾರು ಈಗ ಆಪರೇಷನ್ಗೆ ಕರ್ಕೊಂಡು ಹೋಗಾರಂತ. ಏನು ಹೆದರ್ಬೇಡ, ಏನೂ ಆಗಲ್ಲ. ಗಟ್ಟಿ ಬೇರೆ ಮಾಡಿ ಒಳಗೆ ಹೋಗು, ದೇವ್ರದಾನ ಕಾಪಾಡ್ತಾನ. ಏನ ಒಳ್ಳೆಯವ್ರಿಗೆ ಅದು ಹೆಂಗೆ ಕೆಟ್ಟದಕ್ಕತ್ಲೆ. ನನಗೂ ಅದ ಯೋಚನೆ ಶಾಂತಕ್ಕ. ದೇವ್ರು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಶಾಂತಕ್ಕ. ನಾನೊಂದು ವೇಳೆ ಏನಾರ ಸತ್ನೆ ಅಂದ್ರೆ ನಿನ್ನ ಮನ್ಯಾಗ ನಿನ್ನ ಲಕ್ಷ್ಮಿಗರ ಮಗಳಾಗಿ ಅಥವಾ ಮುಂದಿನ ಜನ್ಮಕ್ಕೆ ನೀನು ಹೊಟ್ಟಾಗ ಹುಟ್ಟುತ್ತೇನೆ ಶಾಂತಕ್ಕ. ಹೇಗೆ ಅಡ್ನಾಡಿ ಇಂಥವ ಮಾತಾಡ್ಬಾರೆ. ಹೀಗೆ ಇಂಥವೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ, ದೇವ್ರದಾನ ಏನೂ ಆಗೋದಿಲ್ಲ. ಅದು ಯಾಕೆ ಹಂಗೆ ವಿಚಾರ ಮಾಡ್ತಿಗಿರ್ಜಿ? ಇಲ್ಲೋಡ ಈ ಟೈಮ್ನಾಗ ಅದು ಎಂಥದ ಅಂತಾರಲ್ಲ, ನನ್ನ ಮಗಳು ಅಂದ್ಲವ, ಅದು ಎಂಥದ ಅಂದ್ಲ ಪಾಸಿಟಿವ್ ಆಗಿ ವಿಚಾರ ಮಾಡ್ಬೇಕಂತೆ. ಅಂದರೆ ಏನೂ ಆಗೋದಿಲ್ಲ ಅಂತ, ಎಲ್ಲ ಒಳ್ಳೇದಕ್ಕಂತೆ. ಚಿಂತೆ ಮಾಡಬೇಡ. ಅದು ಎಂಥದ ವಿಲ್ ಪೇಪರ್ ನೆಟ್ಗೆ ಇಟ್ಕೋಬೇಕಂತೆ. ವಿಲ್ ಪೇಪರ್ ಮುಂದೆ ಯಾವುದು ಆಗೋದಿಲ್ಲಂತೆ. ಬಿಲ್ ಪೇಪರ್? ಹಾಂ, ಆತ್ಮವಿಶ್ವಾಸ, ಅದಕ್ಕೆ ವಿಲ್ ಪೇಪರ್ ಅಂತಾರಂತೆ. ಹಾಂ ಹ್ಞೂ ಶಾಂತಕ್ಕ. ಮಲ್ಲೇಶಣ್ಣ, ಊಟದ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಮಧ್ಯಾಹ್ನದಂತೂ ಆಗೈತಿ. ಏನು 2 ಗಂಟೆ ಸುಮಾರು ಅವ್ರು ಏನಾರ ಆಪರೇಷನಿಗೆ ಒಳಗೆ ಕರ್ಕೊಂಡು ಹೋದ್ರೆ ನಾವು ಸೀದಾ ಮನೆಗೆ ಹೋಗ್ಬಿಡ್ತೇವೆ. ಹೋಗಿ ಅಡುಗೆ ಮಾಡ್ಕೊಂಡು ಸಂಜೆಗೆ ಬರ್ತೇವೆ. ಬೇಡ ಶಾಂತಕ್ಕ ಬೇಡ, ಪಾಪ ಮನ್ಯಾಗ ಬಾಣ್ತದಾಳ, ಹಸಿ ಬಾಣ್ತಿ. ಆಕಿ ಇದೆಲ್ಲ ಚಾಕ್ರಿ ಮಾಡ್ಬೇಕು, ಹುಡುಗರ್ದು ಇಸಿ ಅರ್ಬಿ ಒಗಿಬೇಕು, ಪ್ರತಿಯೊಂದು ನೀನೇ ಮಾಡ್ಬೇಕು. ಅತ್ತಿಗೆ ಮಾಡಾಕ್ಬೇಕು. ಇಷ್ಟೆಲ್ಲ ಮನೆ ಚಾಕ್ರಿ ಇಟ್ಕೊಂಡು ಮತ್ತೆ ನನಗೆ ಅಡುಗೆ ಮಾಡಿ ತರ್ತೀಯನ? ಬೇಡ ಶಾಂತಕ್ಕ, ಬೇಜಾರು ಮಾಡ್ಕೋಬೇಡ. ನೀ ಏನು ಊಟ ತರೋ ಅವಶ್ಯಕತೆ ಇಲ್ಲ. ಬೇಡ, ಇಲ್ಲೇ ತಳಗೆ ಹೋಟೆಲ್ ಐತಲ್ಲ, ಅಲ್ಲೇ ಒಂದೊಂದು ಪ್ಲೇಟ್ ಇಡ್ಲಿ ಒಂದೊಂದು ಊಟ ತೊಗೊಂಬರ್ತೇವೆ ನಾವು, ನಡಿತೈತಿ ಶಾಂತಕ್ಕ. 1-3 ದಿನ ಇರೋ ಅಂದಾರ ಅಷ್ಟೇ ಅವ್ರೇನ. ನೀ ಸುಮ್ಮನಿರು ಶಾಂತಕ್ಕ, ನೀ ತರಬೇಡ ಶಾಂತಕ್ಕ. ಬ್ಯಾಡ್ರಿ ಶಾಂತಕ್ಕರ, ನೀವು ಹೇಳೋದು ನಾನು ಖರೆ. ನಾನು ಗಿರ್ಜಿ ಹೇಳೋದಕ್ಕೆ ಬರಬರಿ ಅನ್ಸಾಕತೈತಿ, ನಿಮ್ಗೆ ತ್ರಾಸ ಆಕತಿ. ಬೇಡ, ಊಟಕ್ಕೆ ತೊಗೊಂಡು ಒಬ್ಬ ಮನುಷ್ಯಾಗ ಅಲ್ಲಿಂದ ಇಲ್ಲಿಗೆ ಬರೋದು ಹೋಗೋದು ಅಂದ್ರೆ ಅದೇನು ಸಾಧಾರಣ ಆಕತ್ತೇನ್ರಿ? ಅಲ್ಲೋ ಮಲೇಸಿಯೇ, ಈ ನಮ್ನಿ ಹೊರಗಿಂದ ಈಗ ಅನ್ನ ಬಸ್ತ್ ಮಾಡಿರ್ತಾರ ಅವ್ರ ಹೋಟೆಲ್ನಾಗ. ಅದು ಹೆಂಗೋ ಏನೋ ಎತ್ತ ಅದನ್ನ ತಿಂದ್ರೆ ಮತ್ತೊಟ್ಟ ಇವ್ರಿಗೆ ಮೊದಲೇ ಆಗಿರೋದು ಹಾರ್ಟ್ ಆಪರೇಷನ್. ಅದು ಊಟಕ್ಕೆ ಕೊಡ್ತಾರ ಇಲ್ಲ ಅನ್ನೋದು ನನಗಿನ್ನೂ ಗೊತ್ತಿಲ್ಲ, ಕೇಳ್ಬೇಕು ಒಂದ್ಸಲ ದವಾಖಾನ್ಯಾಗ. ಆಮೇಲೆ ಮತ್ತೊಟ್ಟ ತ್ರಾಸ ಆಕತ್ತೇನ ಅಂತೇನೆ ನಾನು. ಏನು ಬರೀ ನೀರಿನ ಐಟಮ್ ಕುಡ್ಸಂತಾರ ಏನೋ ಗೊತ್ತಿಲ್ಲ, ಒಂದ್ಸಲ ಡಾಕ್ಟರ್ ಕೇಳುನು. ಹಂಗೊಂದ್ ವೇಳೆ ಏನಾರ ಉಣ್ಬೋದ್ರಿ, ತೊಂದರೆ ಇಲ್ಲ ಅಂದ್ರೆ ಮೆತ್ತಗೆ ಈಕಿನ ಒಟ್ಟು ಏನಾರ ಮಾಡಿ ಕಳಿಸ್ತಾಳ. ನಾನೇನು ಮನ್ಯಾಗ ಏನು ಬಾಣ್ತಿ ಚಕ್ರಿ ಮಾಡ್ತೇನೆ, ಮನ್ಯಾಗ ಕೆಲಸ ಮಾಡ್ತೇನೆ, ಏನು ತ್ರಾಸಿಲ್ಲ. ನಾನಾ ಬೇಕಾದ್ರೆ ಬರೋದು ಊಟ ಕೊಡೋದು ಹೋಗೋದು ಮಾಡ್ತೇನೆ ಅಂತ. ನೀ ಆಕಿ ಬರೋದು ಬ್ಯಾಡ, ಬೇಕಾರತ್ತ ಮನ್ಯಾಗ ಮಾಡ್ಕೊಲಿ. ಆಕೆ ಅಡಿಗೆ ಮಾಡಿ ನಂಗೆ ಕೊಟ್ಲಿ ಸಾಕು, ನಾ ಎಲ್ಲ ತೊಂಬತ್ತೇನಂತ. ಅಲ್ಲೋ ಮಲೇಶಿ, ಒಬ್ರಿಗೊಬ್ರು ಆಸರಾಗದ್. ಮತ್ತೆ ಇನ್ನು ಯಾವಾಗಲೇ ನೀನು ನನ್ನ ಗೆಳೆಯಾದಿ, ಈ ಟೈಮ್ನಾಗ ನಿನಗೆ ನಾ ಆಸರಾಗ್ಲಿಲ್ಲ ಅಂದ್ರೆ ಮನುಷ್ಯ ಅಂತಾರನ? ಹುಡುಗಂದು ಚಿಂತೆ ಮಾಡಕೋಬೇಡ. ಹುಡುಗ ನಮ್ಮ ಮನ್ಯಾಗ ಇರ್ತತಲ್ಲಿ, ಉಣ್ತತಿ ನಮ್ಮ ಮನ್ಯಾಗ ಇರ್ಲಿ. ಏನ ನೀ ಅದ್ರ ಬಗ್ಗೆ ವಿಚಾರನ ಮಾಡಕೋಬೇಡ. ಅಲ್ಲ ಗೌಡ್ರೆ, 3 ದಿನ ಬೇಡ ಗಿರ್ಜಿ, ಹೆಚ್ಚಿನ ದಕ್ಷಿಣೆ ಮಾಡಕ್ಕೆವ ನೀನಾರ ಆತಾಗ. ಇಕಲೆ ನನ್ನ ಮೊಮ್ಮಗಳು ಈಗ 3 ಅದಾವು, ಒಂದಲ್ಲ ಅಂತೇಳಿ 4 ಇದ್ದಿದ್ದು ಜಪನ್ ಮಾಡ್ತಿದ್ದಿಲ್ಲನ? ಅದು ಅಲ್ಲದೆ ಅದೊಂದು ಸಣ್ಣ ಹುಡುಗದೇ, ಅದು ಒಂದ್ಕೊಂದು ಊಟಕ್ಕೊಂದು ಹಾಕ್ಲಾರ್ದಷ್ಟು ಅದನ್ನೆಲ್ಲೇ ನಾನು. ನೀ ಎದ್ಬಿಡೋದ್ರ ಚಿಂತಿ, ತಲೆ ಕೆಡಿಸ್ಕೊಬೇಡ. ಇದನ್ನೆಲ್ಲ ವಿಚಾರ ಮಾಡಬೇಡ ನೀನು. ಎಲ್ಲ ಅದೇನಿ ಏನ. ಇವತ್ತು ರಾತ್ರಿ ನಮ್ಮ ಮನೆಯಾಗ ಮಕ್ಕಳಕ್ಕೆ ಹೇಳ್ತೀನಿ ಮಲೇಶಣ್ಣ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಈಗ ಸಾಲಿಂದ ಬರಲಿ, ಬಂದಂದ್ರೆ ನಾನು ಅಲ್ಲೇ ನಮ್ಮ ಮನೆಗೆ ಬಾರಪ್ಪ ಅಂತ ಹೇಳಿ ಅಲ್ಲೇ ಕರ್ಕೊಂಡು ಏನಾಗೋದಲ್ಲ ಹಿಂಗೈತೆ ಅಂತ ಹೇಳ್ತೇನೆ. ಬೇಕಾದ್ರೆ ಸಂಜೆ ಆತಂದ್ರೆ ಇವ್ರ ಜೊತೆಗೆ ಬಂದು ನೀನು ನೋಡ್ವಲ್ಲಕ್ಕ. ನಾ ಅಂತೇನೆ ಇಲ್ಲಿ ಬಂದಂದ್ರೆ ಮತ್ತೆ ಮನೆಗೆ ಬರಕೋಲ್ಲ ಅಂತಾನ. ಆದರೂ ಒಂದ್ಸಲ ನೋಡ್ಲಿ, ಕರ್ಕೊಂಡೋಗಿ ನಮ್ಮ ಮನೆ ಮನಗಿಸ್ಕೊತೀನಿ. ಬೆಳಿಗ್ಗೆ ನಾಷ್ಟ ಇದು ಎಲ್ಲ ಸಾಲಿನ ಕಳಿಸ್ತೀನಿ. ಯಾಕೆ ತಲೆ ಕೆಡಿಸ್ಕೊಂತೀನಿ? ನಮ್ಮ ಲಕ್ಷ್ಮಿ ಅದಾಳ, ಪಾರ್ವತಿ ಅದಾಳ. ಏನು ಒಂದು ಕೂಸು ಹುಡುಗ ಒಂದು ಜೋಪಾನ ಮಾಡೋಕೆ ಆಗಲ್ಲ ಅನ್ಲೇ ನನಗೆ. ಆಯ್ತು ಅಂತಕ್ಕ, ಯಾವ ಜನ್ಮದಾಗ ಏನು ಅಕ್ಕ ತಂಗಿಯರಾಗಿದ್ವಿ ಏನವ, ಏನು ನನ್ನ ತಾಯಿಯಾಗಿದ್ದೆ. ನನಗೆ ಯಾವ ಜನ್ಮದ್ದು ನೆನಪಿಲ್ಲ ನೋಡವ. ಈ ಜನ್ಮದ ನೀ ನನಗೆ ಗೆಳತಿ, ನಾನು ನಿನಗೆ ಗೆಳತಿ ಅಷ್ಟೇ. ಈಗ ಅರವಿಂದ್ ಬರ್ತೇನೆ ಅಂತ ಫೋನ್ ಹಚ್ಚಿದ್ದ. ಅರವಿಂದ ಅವ್ರು ಇಬ್ರು ಬರಕತ್ತಾರಂತ. ಬರ್ತಾರಂತೆ. ಏನು ಅವ್ರು ಬರೋದ್ರೊಳಗೆ ನಿನ್ನ ಪ್ಲೇಸನಿಗೆ ಕರ್ಕೊಂಡು ಹೋಗಾರೋ ಏನು, ಬಂದು ಮಾತಾಡ್ಸೋ ಮಟ್ಟ ಇರ್ತಾರ ಗೊತ್ತಿಲ್ಲ. ಟೈಮ್ ನೋಡಿದ್ರೆ 1:10 ಆತೀಗ. 2 ಗಂಟೆ 2:30 ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೇನೆ ಅಂದಾರ ಒಳಗೆ. ಏನು ಹೆದರ್ಬೇಡ, ವಿಲ್ ಪೇಪರ್ ಗಟ್ಟಿಟ್ಕೋ. ಹ್ಞೂ ಶಾಂತಕ್ಕ. ನೋಡ್ದೇನ ಶ್ರೀಕಂತ ಸಲ್ಗಿ ಕೊಟ್ಟಿದ್ ನಾಯಿ ಮೂಸಿ ನೋಡ್ತಂತ ಹಂಗಾತಿದ್ ಬಾಳೆ. ಅದಕ್ಕೆ ನಾ ಯಾಕೆ ಹೇಳ್ತೇನೆ, ನನ್ನ ಮಾತು ಕೇಳೋದಲ್ಲ ನೀವು.
ಇವ್ರನ್ನೇನ ಇವ ಮದುವೆ ಮಾಡ್ಕೊಂಡ ಇವ್ರ ಮನೆಯವ್ರಿಗೆ ಏನೋ ಸಹಾಯ ಮಾಡ್ತಾನ, ನೀ ಅಂತ ಬಿಡು. ₹1 ಮದುವೆ ಆದಾಗಿಂದ ಹಿಡಿದು ಮದುವೆ ಆಗಕ್ಕಿಂತ ಮುಂಚಿಂದ ಹಿಡಿದು ಖರ್ಚು ಅವರಿಗೆ ವಹಿಸಿಲ್ಲ ನೀನು. ಅವ್ರಿಗೊಂಥರ ಏನು ನೀ ದುಡ್ದಿದ್ದವ್ರಿಗೆ ಆದಂಗೆ ಆಗ್ಬಿಟ್ಟತಿ. ಅದು ಹೋಗ್ಲೆ ತಗ. ಈಗ ನೋಡಿದ್ರೆ ಮತ್ತೆ ಊರಾನವ್ರಿಗೆ ಮಾಡೋದಂದ್ರೆ ಹೆಂಗಿದೆ? ಅತ್ತಿ ಅವ್ರೇನು ರೊಕ್ಕ ಅವ್ರವ್ರಿಗೆ ಕೇಳಿಲ್ಲ. 1 ತಿಂಗಳು 2 ತಿಂಗಳು ಅಂದ್ರೆ ವಾಪಸ್ ಕೊಡ್ತೇನೆ ಅಂತ ಹೇಳ್ಯಾರ. 1 ತಿಂಗಳು 2 ತಿಂಗಳಿಗೆ ₹2,00,000 ಬಡ್ಡಿ ಎಷ್ಟಾಕತಿ ಅಂತ ಗೊತ್ತಾ? ಬಾ ಯಾರ್ದಾರ ಕಡೆ ಇಷ್ಟು ಕೊಡಿಸ್ತೇನೆ, ನಿನಗೂ ಗೊತ್ತಾಕತಿ. ಈಗಂತೂ ₹1-2 ಇಲ್ಲ ಬಿಡು, ಮಾತೇ ಇಲ್ಲ. ಮಾತೆತ್ತಿದ್ರೆ ₹5, ₹8, ₹10 ಇವು 3 ಬಡ್ಡಿ ಕೊಡೋದು. ಇಷ್ಟು ಪರ್ಸೆಂಟ್ ನಂಗೆ ಬಡ್ಡಿ ಅಂದ್ರೆ ಎಷ್ಟಾಕೈತಂತ ಮಾಡಿ ನೀನು? ಅಷ್ಟು ಕೊಡಕ್ಕೆ ಆಗ್ಬೇಕಲ್ಲ ಅವ್ರ ಕೈಲಿ. ಹಾಗಾಗಿ ಬೇಡ, ಪುಕ್ಕಟ್ಟ ಮಿಕಾ ಸಿಕ್ಕತ್ತೆ ಅಂತೇಳಿ ನಿನ್ನ ಬಲಿ ಹಾಕಿ ಬಿಡ್ತಾರ ಅವ್ರು. ಅಲ್ಲ ನಿನ್ನ ಹೆಂಡ್ತಿಗರ ಬುದ್ಧಿ ಬೇಡ, ಗಂಡ ದುಡ್ದಿತ್ತೀನಿ ನಾ ಊರಾನವ್ರಿಗೆ ಕೊಟ್ಟು ದಾನ ಮಾಡಿ ಹಾಳು ಮಾಡಕತ್ತೇನಲ್ಲ ಅಂತೇಳಿ. ನಿನ್ನ ಬೀಗ್ತಿಗಂತೂ ಬಿಡು, ಆಕಿ ಫ್ರೆಂಡ್ಶಿಪ್ ಉಳಿಸ್ಕೋಬೇಕಾಗೈತೆ. ಅದ್ರಾಗ ಇವತ್ತು ಫ್ರೆಂಡ್ಶಿಪ್ ಡೇ ಬೇರೆ, ಮತ್ತಿನೇನೈತಿ? ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತೇಳಿ ₹2,00,000 ಇಲ್ಲಿ ನಿನ್ನ ಕಡೆಯಿಂದ ಅಲ್ಲಿ ಕೊಡ್ಸಕತ್ತಾಳ ನಿನ್ನ ಬೀಗ್ತಿ, ನಿಮ್ಮ ಅತ್ತಿ. ಹೌದಾ? ನಿನ್ನ ಮತ್ತಿ ಹಂಗೆ ಮಾಡ್ತಾಳ, ನಿನ್ನ ಅವನು ನಿನ್ನ ಹೆಂಡ್ತಿನೂ ಹಂಗೆ ಮಾಡ್ತಾಳಲ್ಲ. ಹೋಗ್ಲಿ ಬಿಡ್ರಿ ಅದಕ್ಕೆ ಪಾಪ ಏನೋ ಕಷ್ಟ, ಅದ್ರಾಗ ಜೀವ ದೊಡ್ಡದಲ್ಲನ್ರಿ. ಈಗ ₹2,00,000 ಇವತ್ತಲ್ಲ ನಾಳೆ ಮತ್ತೆ ನಾವು ದುಡಿತೇವೆ, ಅವರು ದುಡಿತಾರೆ. ಮುಂದೆ ಮಗನು ಏನು ದೊಡ್ಡ ಆಫೀಸರ್ ಹಾಕನೋ ದುಡ್ದು ಹಾಕ್ತಾನೋ ಏನೋ, ಮಗನ ಕಾಲಕ್ಕೆ ಅವ್ರಿಗೆ ಸುಖ ಸಿಕ್ಕೇ ಸಿಗ್ತತಿ. ದೇವ್ರು ಅಷ್ಟೇನು ಕಠಿಣ ಇಲ್ಲ. ಆದರೆ ₹2,00,000 ಅವಾಗಿದ್ದ ಕಾಲಕ್ಕೆ ಇವ್ರ ಜೀವ ಹೊಳೆ ಬರ್ಬೇಕಲ್ಲ. ಯಾವಾಗಲೂ ಜೀವ ದೊಡ್ಡದು, ಜೀವಕ್ಕಿಂತ ಹೆಚ್ಚಿಂದ ಯಾವ್ದೈತಿ ಹೇಳ್ರಿ. ಅದಕ್ಕೆ ನೀವು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಪಾಪ ಏನೋ ಕಷ್ಟ ಐತಿ ಅಂತ ಕೇಳ್ತಾರ, ಸುಖ ಇತ್ತಂದ್ರೆ ಯಾರು ಕೇಳ್ತಾರೆ ಹೇಳ್ರಿ. ಅದಕ್ಕೆ ಪಾರ್ವತಿ, ನೀ ಹಿಂಗೆ ಲೂಜ್ ಬಿಟ್ಟಿರೋದಕ್ಕೆ ಹಿಂಗೆಲ್ಲ ಆಗಾಕತ್ತಿರೋದು ಏನು? ಶ್ರೀಕಾಂತ, ಇಷ್ಟೆಲ್ಲ ಮಾತಾಡಕತ್ರ ಒಂದು ನುಡಿ ಮಾತಾಡುವಲ್ಲ. ನಿನ್ನ ಮಗ ನೋಡಿ ಎಷ್ಟು ದೊಡ್ಡವ, ₹2,00,000 ಅವ್ರಿಗೆ ಕೊಡೋಷ್ಟು. ಅಕ್ಕ ಸುಮ್ಮನೆ ಇರ್ತೀಯ? ಯಾಕೆ ಈ ಸಣ್ಣ ವಿಚಾರನೆಲ್ಲ ಇಷ್ಟು ದೊಡ್ಡ ಮಾಡ್ಕೊಂಡ್ ಕುಂತೀನಿ ನೀನು? ₹2,00,000 ಏನ್ ದೊಡ್ಡ ಆಗದನ? ಅಲ್ಲೊಂದು ಜೀವ ಹೊಂಟೈತಿ, ಅದಕ್ಕೆ ಅವನ ಸಹಾಯ ಮಾಡ್ಯಾನ. ಅದು ಏನ್ ತಪ್ಪಲ್ಲ. ಮನುಷ್ಯ ಮಾನವೀತಿಗಿಂತ ಮತ್ತೊಂದು ಏನೂ ಇಲ್ಲ. ನಾಳೆ ಯಾರು ಸತ್ತಾಗೇನು ಹೊತ್ಕೊಂಡು ಹೋಗೋದಿಲ್ಲ. ನೀ ಸುಮ್ಮನಿರಕ್ಕ, ಇದೆಲ್ಲ ಮಾತಾಡ್ಬೇಡ. ಈಗ ಸುಮ್ಮನಿರ, ಹೋಗಿ ನಿನ್ ಕೆಲಸ ಏನಾದ್ರು ಇದ್ರೆ ನೋಡ್ಕೋಕ. ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತಿ? ಅದೇಮ್ಮ ನಿಮ್ಗೊಂದು ಮಾತು ಹೇಳಿದ್ರೆ ತಪ್ಪು ತಿಳ್ಕೊಬಾರ್ದು. ಏನವಾದ ಅಂತದ್ದು ತಪ್ಪು ತಿಳ್ಕೊಳ್ಳೋಂಥದ್ದು? ನೀವು ನಮ್ಮ ಒಳ್ಳೇದಕ್ಕೆ ಮಾಡ್ತೀರಿ, ನಮಗೆ ಗೊತ್ತು. ಆದ್ರೆ ನಿಮ್ಮ ಪಾಪ ನೀವು ಯಾಕೆ ಚಿಂತೆ ಮಾಡ್ತೀರಿ? ಮನೆ ಹೆಣ್ಮಗಳು ಪಾಪ ಬಂದಿರ್ತೀರಿ, 4 ದಿನ ಆರಾಮ್ ಉಣ್ರಿ, ತಿನ್ರಿ, ಇರ್ರಿ, ಹೋರಿ. ಯಾಕೆ ಇದೆಲ್ಲ ವಿಚಾರ ಮಾಡ್ತೀರಿ? ಪಾಪ ನೀವೇನೇ ಅಂದ್ರು ನನ್ನ ಮಗ ಆಯ್ತು, ನನ್ನ ಗಂಡ ಆಯ್ತು, ಅವರು ಮೊದ್ಲಿಂದನೂ ಒಬ್ರಿಗೆ ಸಹಾಯ ಮಾಡ್ಕೊತ ಎಲ್ಲದು ಒಂದು ರೀತಿ ಒಳ್ಳೆ ರೀತಿ ಒಳಗೆ ಬೆಳೆದು ಬಂದ್ಬಿಟ್ಟಾರ. ಅದನ್ನ ನಂತರ ಅವ್ರು ಬದಲಿ ಮಾಡ್ಕೊಳ್ಳಲ್ಲ. ಸುಮ್ಮನೆ ನಿಮಗೆ BP, ಈಗ ಮೊದಲೇ BP ಐತಿ, ಇನ್ನೊಟ್ಟು ಟೆನ್ಷನ್ ತೊಗೊಳ್ಬೇಡ್ರಿ ಅಂತಂತೆ ನಾನು. ಅಲ್ಲ, ಮನೆ ಹೆಣ್ಮಕ್ಳು ಬಂದಾಗ 4 ದಿನ ಚೆಂದಾಗಿದ್ದು ಹೋಗೋದೇ ಒಳ್ಳೇದು. ತವ್ರ ಮನೆ ಎಲ್ಲ ವಿಚಾರದಾಗೂ ತಲೆ ಹಾಕೋದ್ರಿಂದ ನಿಮ್ಮ ತಲೆನೂ ಹಾಳು, ನಮಗೂ ಒಂಥರ ಯಾಕಪ್ಪ ಪಾಪ ಇವ್ರು ಹಿಂಗೆ ಮಾಡ್ತಾರ ನಂಗಕತಿ. ಓಹೋ, ಅಂದ್ರೆ ತವ್ರ ಮನೆಗೆ ಬಂದಿರ್ತಿ, ತಣ್ಣಗೆ ತಿಂದು ಉಂಡು ಎದ್ದು ಹೋಗು, ಇಲ್ಲ ಬರೋದು ಸಾಬ್ರಿ ನಿಂಗೆ ಬೇಡ ಅಂತ ಹೇಳಕತ್ತಿ. ಹೌದಿಲ್ಲ? ನೋಡ್ರಿ ಹಿಂಗೆ ನನ್ನ ಮಾತು ತಪ್ಪಿಕೋತೀರಿ ನೀವು. ಅದಕ್ಕೆ ನಾನು ಭಾಳ ಮಾತಾಡಕ್ಕೆ ಹೋಗೋದಿಲ್ಲ. ಅಲ್ಲೇ ಪಾಪ ಗಿರ್ಜಾಕ್ ಹಿಂಗಾಗೈತಂತ. ಹಾರ್ಟ್ನಾಗ ಹೋಲ ಅಂದ್ರೆ ಹೇಳ್ರಿ, ನೀವು ವಿಚಾರ ಮಾಡ್ರಿ, 1000ಕ್ಕೆ 5 ಮಂದಿ 6 ಮಂದಿ ಹಿಂಗೆ ಹಾಕಿರ್ತೈತಿ. ಅದು ಪಾಪ ಇವ್ರಿಗೆ ಆಗ್ಬಿಟ್ಟೈತಿ. ಈ ಟೈಮ್ನೇ ನಾವು ನನಗೇನೋ ತಪ್ಪು ಅಂತ ಅನ್ನಿಸ್ಲಿಲ್ಲ. ಅತ್ತಿ ನೀನು ಟೆನ್ಷನ್ ತೊಗೊಬೇಡ. ನೀ ಏನೇ ಹೇಳಿದ್ರು ನನ್ನ ಮನ್ಸಿಗೆ ಅನ್ಸಿದ್ದೆ ನಾ ಮಾಡೋದು. ಏನು ಪಾರ್ವತಿ ಆಕಿಗೂ ಗೊತ್ತು, ಆಕಿ ನನ್ನ ಮದುವೆ ಮಾಡ್ಕೊಂಡಾಳಲ್ಲ, ಆಕಿ ನೇಚರು ನನ್ನ ನೇಚರು ಒಂದೇ ಐತಿ. ಏನತ್ತಿ? ಟೆನ್ಷನ್ ತೊಗೊಬೇಡ, ಆರಾಮಾಗೆ ಇರು. ಈಗ ನಾನು ಹಾಸ್ಪಿಟ್ಲಿಗೆ ಹೊಂಟೇನಿ. ಸ್ವಲ್ಪ ನನ್ನ ಆಪ್ರೇಷನ್ನಲ್ಲೆಲ್ಲ ಇದು ಬಿಲ್ ಎಲ್ಲ ಕಟ್ಟಿ ಬಂದಿದ್ದೆ. ನನ್ನ ಆಫೀಸ್ ಮುಗೀತಲ್ಲ, ಸೀದಾ ಇಲ್ಲಿ ಮನೆಗೆ ಒಂಚೂರು ಕೆಲಸ ಇತ್ತಂತ ಬಂದಿದ್ದೆ ಅಷ್ಟೇ. ಇಲ್ಲಾಂದ್ರೆ ಅಲ್ಲಿಂದ ಅಲ್ಲೇ ಆಸ್ಪತ್ರೆಗೆ ಹೋಗಿದ್ದೆ. ಏನಾಯ್ತು ಆಪ್ರೇಷನ್ ಮುಗೀತಾ, ಏನಾಯ್ತು ಎತ್ತ ಒಂದು ಸ್ವಲ್ಪ ವಿಚಾರಿಸ್ಬೇಕು. ಹೋಗ್ಬರ್ತೀನಿ. ಹೋಗ್ಬರ್ತೀನಿ. ಅಲ್ಲ, ನಾನು ಬರ್ತೀನಿ ತಡ್ಲ. ಮತ್ತೆ ಹಿಂಗೆಲ್ಲ ಆಗೈತೆ ಅಂತ ಗೊತ್ತಾದ್ಮೇಲೆ ನಾ ಬರಲಿಲ್ಲ ಅಂದ್ರೆ ಏನು ಅನ್ಕೋಬೇಕು? ನಾನು ಬರ್ತೀನಿ ತಡಿ. ಅಯ್ಯೋ ದೇವ್ರೆ, ಅನ್ಕೊಳಕ್ಕೆ ಏನೈತಿ? ತಗೋ, ರೊಕ್ಕ ಕೊಟ್ಟತಿ, ಗೊತ್ತಿದ್ದು ಸುಮ್ಮನೆ ಐತಿ. ಇನ್ನೇನು ಅನ್ಕೊಂತಾಳ? ಅನ್ಕೊಂಡ್ರ ದೇವ್ರ ಮೆಚ್ಚನ ಆಕಿಗೆ? ಅನ್ಕೊಂತಾಳ ಅಂತ ಅನ್ಕೊಂತಾಳ. ನೀನ ಅನ್ಕೋಬೇಕು ಏನಾರ ಒಂದಷ್ಟೇ. ಅತ್ತಿ ನಾನು ಅವ್ವ ಹೊಂಟೇವಿ, ಮತ್ತೆ ನೀನು ಬರ್ತೀಯನ? ಏನು ಮಾಡ್ತೀಯ? ನೀವು ಹೋರಿಪ್ಪ, ತಾಯಿ ಮಗ ಗಂಡ ಎಲ್ಲರೂ ಸಮಾಜ ಸೇವೆ ಮಾಡಕ್ಕೆ ನಿಂತೀರಿ. ನಿಮಗೆ ಬೇಕಾಗಿದ್ದರು, ನಮ್ಗಿಂತ ಅವ್ರನ್ನೆಲ್ಲ ನೋಡೋ ಅವಶ್ಯಕತೆ ಏನೂ ಇಲ್ಲ. ನೀವು ಹೋಗಿ ಬರ್ರಿ.